ಹಾಯ್, ಈ ವಿಡಿಯೋನ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ಇವತ್ತೊಬ್ಬರು ಸ್ಟೂಡೆಂಟ್ ಕ್ವಶನನ್ನು ಕೇಳಿದ್ರು. KCET ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ, ಡಿಫಿಕಲ್ಟಿ ಲೆವೆಲ್ ಯಾವ ರೀತಿ ಇರುತ್ತೆ, ನಂತರ ಯಾವ ಸಿಲೆಬಸ್ಸನ್ನು ನಾವು ಜಾಸ್ತಿ ಫೋಕಸ್ ಮಾಡಬೇಕು, ಫಸ್ಟ್ ಪಿ ಯು ಸಿದ ಅಥವಾ ಸೆಕೆಂಡ್ ಪಿ ಯು ಸಿದ, ಈ ರೀತಿ ಒಂದು ಕ್ವಶನನ್ನು ಕೇಳಿದ್ರು. ಅಂದರೆ ಆಸ್ಕ್ ಮೀ ನಥಿಂಗ್ ಅಂತ ಕೇಳಿದ್ದ ಸ್ಟೋರಿಯಲ್ಲಿ ನಾನು ರಿಪ್ಲೈ ಕೂಡ ಮಾಡಿದ್ದೆ. ಬಟ್ ಈ ವಿಷಯವಾಗಿ ಸ್ಟೂಡೆಂಟ್ಸ್ಗೆ ತುಂಬ ಇನ್ಫಾರ್ಮೇಷನ್ ಕೊಡೋದಿದೆ. ಸೊ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಈಗ ಯೂಟ್ಯೂಬ್ನಲ್ಲಿ ವೀಡಿಯೋನ ಮಾಡ್ತಾ ಇರೋದು. ಸರಿ, ಈಗ ವಿಷಯ ಅಂತ ಹೇಳಿದ್ರೆ KCET ಎಕ್ಸಾಮ್ ಏನಿದೆ, ಇದರಲ್ಲಿ 4 ವಿಷಯಗಳ ಎಕ್ಸಾಮ್ ನಡೆಸ್ತಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಹಾಗೆ ಬಯಾಲಜಿ. ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಈಗ ನೀವು ಎಂಜಿನಿಯರಿಂಗ್ ಅಷ್ಟೇ ಮಾಡಬೇಕು ಅಂತ ಇದ್ದರೆ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್ ಈ 3 ವಿಷಯಗಳ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ KCET ಎಕ್ಸಾಮ್ ಬರೆದ್ರೆ ಸಾಕು. ಬಯಾಲಜಿ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರಲ್ಲ. ಯಾಕಂತ ಹೇಳಿದ್ರೆ ನೀವು ಎಂಜಿನಿಯರಿಂಗ್ ಒಂದೇ ನಿಮ್ಮ ಟಾರ್ಗೆಟ್ ಆಗದಿದ್ದರೆ ಎಂಜಿನಿಯರಿಂಗ್ ರ್ಯಾಂಕನ್ನು ಅನೌನ್ಸ್ ಮಾಡೋದಕ್ಕೆ ಬಯಾಲಜಿ ಮಾರ್ಕ್ಸನ್ನು ಕೇಳಿದವರು ಕನ್ಸಿಡರ್ ಮಾಡಲ್ಲ. ಸೊ ನೀವು ಎಂಜಿನಿಯರಿಂಗ್ ಅಷ್ಟೇ ನಿಮ್ಮ ಟಾರ್ಗೆಟ್ ಆಗಿದ್ದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್ 3 ವಿಷಯಗಳ ಎಕ್ಸಾಮ್ಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಈ KCET ಎಕ್ಸಾಮ್ ಬರೀಬೋದು. 3 ವಿಷಯಗಳ ಎಕ್ಸಾಮ್ ಬರೆದ್ರೆ ಸಾಕು. ಅದೇ ನೀವೀಗ ನರ್ಸಿಂಗ್ ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಬಯಾಲಜಿ ಈ 3 ವಿಷಯಗಳ ಮಾರ್ಕ್ಸನ್ನು ರ್ಯಾಂಕನ್ನು ಅನೌನ್ಸ್ ಮಾಡೋದಕ್ಕೆ ಕನ್ಸಿಡರ್ ಮಾಡ್ತಾರೆ. ಈಗ ಅಕಸ್ಮಾತಾಗಿ ನೀವು ನರ್ಸಿಂಗ್ ಮಾಡಬೇಕು ಅಂತಿದ್ದೀರಾ, ಬಯಾಲಜಿ ಎಕ್ಸಾಮ್ ಬರೆದಿಲ್ಲ, ಕೇವಲ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಬರೆದಿದ್ರೆ ನರ್ಸಿಂಗ್ ರ್ಯಾಂಕೇ ಅನೌನ್ಸ್ ಆಗಿಲ್ಲ. ನರ್ಸಿಂಗ್ ರ್ಯಾಂಕ್ ಅನೌನ್ಸ್ ಆಗಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಈ ಬಯಾಲಜಿ ಎಕ್ಸಾಮ್ ಕೂಡ ಬರೀಲೇಬೇಕು. ಓಕೆ, ಅದಂತರ ಈಗ ಮತ್ತೆ ಕೆಲವು ಕೋರ್ಸ್ ಇರುತ್ತೆ, ಫಾರ್ಮ್ ಸೈನ್ಸ್ ಕೋರ್ಸಸ್. ಈಗ BSc ಅಗ್ರಿಕಲ್ಚರ್, ಅದರ ನಂತರ ಫಾರೆಸ್ಟ್ರಿ, ಸೆರಿಕಲ್ಚರ್, ಹಾರ್ಟಿಕಲ್ಚರ್ ಈ ಎಲ್ಲ ಕೋರ್ಸ್ಗಳ ರ್ಯಾಂಕ್ ಅನೌನ್ಸ್ ಆಗಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಅಂದರೆ ನೀವು ಈ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ವಿಷಯಗಳ ಎಕ್ಸಾಮನ್ನು ಬರೀಲೇಬೇಕಾಗತ್ತೆ. ಓಕೆ, ನಿಮಗೀಗ ಯಾವ್ಯಾವ ಸಬ್ಜೆಕ್ಟ್ಗಳ ಎಕ್ಸಾಮ್ ಬರೆದ್ರೆ ಯಾವ್ಯಾವ ಕೋರ್ಸ್ನ ರ್ಯಾಂಕ್ ಅನೌನ್ಸ್ ಮಾಡ್ತಾರೆ ಇದ್ರ ಬಗ್ಗೆ ಕೂಡ ಸೆಪರೇಟಾಗಿ ವೀಡಿಯೋ ಬೇಕಿದ್ದರೆ ಕಮೆಂಟ್ ಹೋಗಿ ತಿಳಿಸಿ. ಅದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಈ ರೀತಿ ಇರುತ್ತೆ. 4 ವಿಷಯಗಳ ಎಕ್ಸಾಮ್ ನಡೆಯುತ್ತೆ. ಅದರಲ್ಲಿ ನೀವು ಮುಂದೆ ಯಾವ ಕೋರ್ಸನ್ನು ಮಾಡಬೇಕು ಅಂತ ಇದ್ದೀರೋ ಅದನ್ನು ಗಮನದಲ್ಲಿ ಇಟ್ಕೊಂಡು ಆದಷ್ಟೇ ವಿಷಯಗಳ ಎಕ್ಸಾಮ್ ಬರೆದ್ರೆ ನೀವು ಸಾಕು. ಓಕೆನಾ? ಈಗ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಇದನ್ನು ಹೇಳೋದಾದರೆ 60 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ. ಪ್ರತಿ ಸಬ್ಜೆಕ್ಟ್ನ 60 ಮಾರ್ಕ್ಸ್ನ ಎಕ್ಸಾಮ್ ಇರುತ್ತೆ. ಓಕೆನಾ? ಈಗ ಆ 60 ಮಾರ್ಕ್ಸ್ನ ಎಕ್ಸಾಮ್ ಏನಿದೆ ಅದರಲ್ಲಿ ಸಿಲೆಬಸ್ ಬಗ್ಗೆ ಅಂದರೆ ಸಿಲೆಬಸ್ ವೇಟೇಜ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಾದರೆ ಈ KCET ಎಕ್ಸಾಮ್ ಏನಿದೆ ಅದರಲ್ಲಿ ಫಸ್ಟ್ PUC ಹಾಗೆ ಸೆಕೆಂಡ್ PUC ಎರಡೂ ಅಂದರೆ ಇಯರ್ನ ಸಿಲೆಬಸ್ ಇರುತ್ತೆ KCET ಎಕ್ಸಾಮ್ನಲ್ಲಿ. ಆದರೆ ವೇಟೇಜ್ ಎರಡಕ್ಕೂ ಈಕ್ವಲ್ ಇರಲ್ಲ. ಸೆಕೆಂಡ್ PUC ಸಿಲೆಬಸ್ ಏನಿದೆ ಅದಕ್ಕೆ ಜಾಸ್ತಿ ವೇಟೇಜ್ ಇರುತ್ತೆ, ಫಸ್ಟ್ PUC ಸಿಲೆಬಸ್ಗೆ ಸ್ವಲ್ಪ ಕಡಿಮೆ ವೇಟೇಜ್ ಇರುತ್ತೆ. ಇದು ನಿಮಗೆ ಅಡ್ವಾಂಟೇಜ್ ಕೂಡ. ಯಾಕಂತ ಹೇಳಿದ್ರೆ ಈಗ ಸೆಕೆಂಡ್ PUC ಅದನ್ನು ರೀಸೆಂಟಾಗಿ ಓದ್ಕೊಂಡು ಬಂದಿರ್ತೀರ, ನಂತರ ಬೋರ್ಡ್ ಎಕ್ಸಾಮ್ಗೋಸ್ಕರ ಕೂಡ ಸೆಕೆಂಡ್ PUC ಸಿಲೆಬಸ್ಸನ್ನೇ ಓದಿರ್ತೀರ. ಸೊ ಈ ಸೆಕೆಂಡ್ PUC ಸಿಲೆಬಸ್ಸಿಂದ ಜಾಸ್ತಿ ಕ್ವಶನ್ಸ್ ಬರೋದ್ರಿಂದ ನೀವು ಸೆಕೆಂಡ್ PUC ಸಿಲೆಬಸ್ಸನ್ನು ತುಂಬ ಜನ ಪ್ರಿಪೇರ್ ಆಗಿಬಿಟ್ರೆ KCETಲಿ ಒಳ್ಳೆ ಮಾರ್ಕ್ಸ್ ಕೂಡ ಬರುತ್ತೆ. ಹಾಗಿದ್ರೆ ವೇಟೇಜ್ ಎಷ್ಟು ಅದನ್ನು ಹೇಳೋದಾದರೆ ಸೆಕೆಂಡ್ PUC ಸಿಲೆಬಸ್ ಏನಿದೆ ಅದಕ್ಕೆ ಈ KCET ಎಕ್ಸಾಮಲ್ಲಿ 75% ಅಂದರೆ ವೇಟೇಜ್ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಈಗ 60 ಮಾರ್ಕ್ಸ್ನ ಎಕ್ಸಾಮ್ ಏನಿದೆ ಅದರಲ್ಲಿ ಅರೌಂಡ್ 42 ಟು ಅಂದರೆ 42ರಿಂದ 45 ಮಾರ್ಕ್ಸ್ನ ಕ್ವಶನ್ ಅಥವಾ 42ರಿಂದ 45 ಕ್ವಶನ್ ಎಲ್ಲ ಸಬ್ಜೆಕ್ಟು ಕೂಡ ಸೆಕೆಂಡ್ PUC ಸಿಲೆಬಸ್ಸಿಂದ ಬಂದರೆ ಒಂದು 15 ಕ್ವಶನ್, 14ರಿಂದ 15 ಕ್ವಶನ್, ಹೆಚ್ಚು ಅಂದರೆ ಒಂದು 16 ಕ್ವಶನ್, 16 ಕ್ವಶನ್ಸ್ ಫಸ್ಟ್ PUC ಸಿಲೆಬಸ್ಸಿಂದ ಬರುತ್ತೆ. ಅದಕ್ಕೋಸ್ಕರ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲಿಗೆ ಈ ಸೆಕೆಂಡ್ PUC ಸಿಲೆಬಸ್ ಏನಿದೆ ಅದನ್ನು ಪರ್ಫೆಕ್ಟ್ ಮಾಡ್ಕೋಬೇಕು. ಸೊ ಸೆಕೆಂಡ್ PUC ಸಿಲೆಬಸ್ ಪೂರ್ತಿ ಪರ್ಫೆಕ್ಟ್ ಆದ ನಂತರ ಫಸ್ಟ್ PUC ಸಿಲೆಬಸ್ಗೆ ನೀವು ಹೋಗ್ಬೋದು. ನಂತರ ತುಂಬ ಜನ ಪ್ರಿಪೇರ್ ಆಗೋದಕ್ಕಾಗಲ್ಲ, ಫಸ್ಟ್ PUC ಸಿಲೆಬಸ್ ಜಾಸ್ತಿ ಟೈಮ್ ಕೊಡೋಕ್ಕೆ ಆಗಲ್ಲ, ಆ ರೀತಿ ಇದ್ರೂ ಕೂಡ ಸೆಕೆಂಡ್ PUC ಸಿಲೆಬಸ್ದು ಪೂರ್ತಿ ಪರ್ಫೆಕ್ಟ್ ಮಾಡ್ಕೋತೀರಾ. ಅದರ ನಂತರ ಈಗ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಅದರೊಳಗಡೆ ಕೆಮಿಸ್ಟ್ರಿಯಲ್ಲಿ ಕೆಲವು ನೇಮ್ಡ್ ರಿಯಾಕ್ಷನ್ಸ್ ಇರುತ್ತೆ. ಸೊ ಅದನ್ನು ಪರ್ಫೆಕ್ಟ್ ಮಾಡ್ಕೋಬೇಕು. ನಂತರ ಫಿಸಿಕ್ಸಲ್ಲಾದರೆ ಈಗ ಡೆರಿವೇಷನ್ ಆದ ನಂತರ ಫೈನಲ್ ಎಕ್ಸ್ಪ್ರೆಷನ್ ಬಂದಿರುತ್ತಲ್ಲ, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅದು ನೆನಪಲ್ಲಿ ಇಟ್ಕೊಳ್ಳೋದು, ಲಾಸ್ ನೆನಪಲ್ಲಿ ಇಟ್ಕೊಳ್ಳೋದು, ಇದಿಷ್ಟೇ ಮಾಡಿಕೊಂಡ್ರೂ ಕೂಡ ಫಸ್ಟ್ PUC ಸಿಲೆಬಸ್ನಿಂದ ಏನು ಕ್ವಶನ್ ಬಂದಿರುತ್ತೆ ಅದರಲ್ಲಿ ಒಳ್ಳೆ ಸ್ಕೋರ್ ಮಾಡೋದಕ್ಕಾಗುತ್ತೆ. ಒಂದು 15 ಕ್ವಶನ್ ಒಳಗಡೆ ಅರೌಂಡ್ ಒಂದು 7 to 8 ಕ್ವಶನ್ಸ್ ಅಂತೂ ಪ್ರಾಕ್ಟೀಸ್ ಮಾಡೋಕ್ಕೆ ಅಂದರೆ ಸ್ಕೋರ್ ಮಾಡೋದಕ್ಕಾಗುತ್ತೆ. ಫಸ್ಟ್ PUC ಸಿಲೆಬಸ್ ಇರ್ತಿರೋದು. ಸೆಕೆಂಡ್ PUC ಸಿಲೆಬಸ್ ನೀವು ಒಂದು ಡೀಟೇಲ್ ಆಗಿ ಸಾಲ್ವ್ ಮಾಡಬೇಕು. ಓಕೆನಾ? ಅಂದರೆ ಪ್ರೀವಿಯಸ್ ಇಯರ್ಸ್ KCET ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿ, ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. KCET ಆಗಿರಲಿ ಅಥವಾ ಬೋರ್ಡ್ ಆಗಿರಲಿ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡೋದ್ರಿಂದ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ತುಂಬ ಪರ್ಫೆಕ್ಟ್ ಆಗುತ್ತೆ. ಎಕ್ಸಾಮ್ ಬಗ್ಗೆ ಕಾನ್ಫಿಡೆಂಟ್ ಫೀಲ್ ಮಾಡ್ತೀರಾ. ಯಾಕಂತ ಹೇಳಿದ್ರೆ ಓಕೆ ನಾನು ಇಷ್ಟು ಓದ್ಕೊಂಡಿದ್ದೀನಿ, ಇದಿಷ್ಟು ಓದ್ಕೊಂಡಿರೋದ್ರಿಂದ ಅಥವಾ ಇದಿಷ್ಟು ಪ್ರಾಕ್ಟೀಸ್ ಮಾಡಿರೋದ್ರಿಂದ
ನನಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಪ್ರಕಾರ ಇಂತಿಷ್ಟು ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕಾಗುತ್ತೆ. ಈ ರೀತಿ ನೀವು ಒಂದು 5-6 ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಅದರೊಳಗಡೆ 60ಗೆ KCET ಹೇಳ್ತಿರೋದು, ಈಗ ಫಿಸಿಕ್ಸ್ 60ಗೆ ಒಂದು 45 to 50 ಮಾರ್ಕ್ಸ್ ಸ್ಕೋರ್ ಆಗ್ತಾ ಇದೆ 5 ವರ್ಷದ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದಾಗ. ಈ ರೀತಿ ಇದ್ದಾಗ ನಿಮಗೇನು ಅನಿಸುತ್ತೆ, ಓಕೆ ಈ ವರ್ಷದ ಕ್ವಶನ್ ಪೇಪರ್ನು ಕೂಡ ಅರೌಂಡ್ ಒಂದು 45 to 50 ನಾನು ಸ್ಕೋರ್ ಮಾಡ್ತೀನಿ ಅಥವಾ ಅದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡ್ತೀನಿ, ಈ ರೀತಿ ಕಾನ್ಫಿಡೆನ್ಸ್ ಬರುತ್ತೆ. ಸೊ PYQs ಆರ್ ವೆರಿ 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 ಇಂಪಾರ್ಟೆಂಟ್. ಅದನ್ನು ಸಾಲ್ವ್ ಮಾಡಬೇಕು. ನಂತರ ನೀವು ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿರ್ಬೇಕು, ಬೇಕಾದ್ರೆ ಆನ್ಲೈನ್ ಆಗಿರಲಿ ಆಫ್ಲೈನ್ ಆಗಿರಲಿ, ಯಾವುದೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ನೀವು ಜಾಯ್ನ್ ಆದರೆ ಅವ್ರು ನಿಮಗೆ ಯಾವ ಬೇಸಿಸ್ ಮೇಲೆ ಕೋಚಿಂಗನ್ನು ಕೊಡ್ತಾರೆ, ಯಾವ ಬೇಸಿಸ್ ಮೇಲೆ ಕೋಚಿಂಗ್ ಕೊಡ್ತಾರೆ, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅದನ್ನು ಇಟ್ಕೊಂಡು ಅದರೊಳಗಡೆ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನನ್ನು ಕೇಳಿದ್ರು ಆ ಕಾನ್ಸೆಪ್ಟ್ ನಿಮಗೆ ಪರ್ಫೆಕ್ಟ್ ಆಗೋ ರೀತಿ ಮಾಡ್ತಾರೆ. ಅದ್ರ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸನ್ನು ಕೇಳ್ಬೋದು ಅದನ್ನು ನಿಮ್ಗೆ ತಿಳಿಸ್ಕೊಡ್ತಾರೆ. ಅದನ್ನು ಸಾಲ್ವ್ ಮಾಡಲಿಕ್ಕೆ ಟ್ರಿಕ್ಸ್ ಯಾವುದನ್ನು ಯೂಸ್ ಮಾಡಬೇಕು ಅದನ್ನು ನಿಮ್ಗೆ ತಿಳಿಸ್ತಾರೆ, ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಗಿರಲಿ. ಸೊ ಈಗ ಕೆಲವು ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಇನ್ಸ್ಟಿಟ್ಯೂಟಿಗೆ ಹೋಗೋದಕ್ಕೆ ಆಗಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ. ಅಂಥ ವಿದ್ಯಾರ್ಥಿಗಳು ಏನು ಮಾಡ್ಬೋದು, ನಿಮ್ಮ ಕಾಲೇಜಿನ ಲೈಬ್ರರಿ ಏನಿದೆ, ಲೈಬ್ರರಿಯಲ್ಲಿ KCET ರಿಲೇಟೆಡ್ ಕ್ವಶನ್ಸ್ ಇದ್ರೆ, ಅಂದರೆ KCET ರಿಲೇಟೆಡ್ ಬುಕ್ಸ್ ಇದ್ದರೆ, ಅಂದರೆ PYQ ಸಾಲ್ವ್ ಮಾಡೋಂತಹ ಬುಕ್ಸ್ ಇದ್ದರೆ ಅದನ್ನು ಪರ್ಚೇಸ್ ಮಾಡಿದ್ರೆ ಲೈಬ್ರರಿಯಿಂದ ಬಾರೋ ಮಾಡ್ಕೊಳ್ಳಿ, ಸಾಲ್ವ್ ಮಾಡಿ. ಈಗಲೂ ಕೂಡ ಕಾಲೇಜ್ ಹೋಗ್ತಾ ಇರ್ತೀರ, ಅಲ್ಲೇ ಲೈಬ್ರರಿ ಬುಕ್ಸ್ ಸಿಗುತ್ತೆ ಅಂತಂದರೆ ಈಗ ಫ್ರೀ ಟೈಮ್ ಇದ್ದಾಗ ಯಾವುದೊಂದು ಪೀರಿಯಡ್ ಗ್ಯಾಪ್ ಇದೆ ಆವಾಗ ಏನು ಮಾಡ್ತೀರಾ, ಹೋಗಿ ಬುಕ್ಸ್ ಎಲ್ಲ ತೊಗೊಳ್ಳಿ, ನಿಮಗೆ ಯಾವ ಚಾಪ್ಟರ್ ಕಲ್ಸಾಗಿದೆ, ಟೀಚ್ ಮಾಡಾಗಿದೆ ಅದನ್ನು ತೆಗೆದುಕೊಳ್ಳಿ, ಯಾವ್ಯಾವ ರೀತಿ ಕ್ವಶನ್ ಕೇಳಿದ್ರು ಅದನ್ನು ಸಾಲ್ವ್ ಮಾಡೋದಕ್ಕೆ ಯಾವ ಟ್ರಿಕ್ಕನ್ನು ಯೂಸ್ ಮಾಡಿದ್ರು ಅದನ್ನು ತಿಳ್ಕೊಳ್ತಾ ಹೋಗಿ. ಈ ರೀತಿ ಪ್ರಿಪ್ರೇಷನ್ ಈಗಿಂದನೇ ಸ್ಟಾರ್ಟ್ ಮಾಡಿದರೆ ನೀವು ಓನ್ ಸ್ಟಡಿ ಮಾಡ್ತೀರ ಅಂತ ಹೇಳಿದ್ರು ಕೂಡ KCETಲಿ ಒಳ್ಳೆ ರ್ಯಾಂಕ್ ಪಡೆದುಕೊಳ್ಳೋದಕ್ಕಾಗತ್ತೆ. ಅಂದರೆ ನಾನು ಕರೆಕ್ಟಾಗಿ ಇಂತಿಷ್ಟು ವರ್ಷ ಅಂತ ನೆನಪಿಲ್ಲ, ಬಟ್ ತುಂಬ ವರ್ಷ ಆಯಿತು ನಾನು KCET ಗೈಡೆನ್ಸನ್ನು ಕೊಡಲಿಕ್ಕೆ ವಿದ್ಯಾರ್ಥಿಗಳಿಗೆ. ತುಂಬ ಸ್ಟೂಡೆಂಟ್ಸನ್ನು ನೋಡಿದ್ದೀನಿ, ಅವರು ಓನ್ ಸ್ಟಡಿ ಮಾಡೂ ಕೂಡ ತುಂಬ ಒಳ್ಳೆ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ವಿದಿನ್ 5000 3000 ರ್ಯಾಂಕ್ ಪಡೆದುಕೊಂಡಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಓನ್ ಸ್ಟಡಿ ಮಾಡಿ, ಬಟ್ ಓನ್ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ಏನು ಓದಬೇಕು, ಯಾವ ರೀತಿ ಓದಬೇಕು ಅದು ಗೊತ್ತಿರಬೇಕು. ಅದರ ಪರ್ಫೆಕ್ಷನ್ ನಿಮಗೆ ಆಗಬೇಕು ಅಂತಂದರೆ PYQಸನ್ನು ಸಾಲ್ವ್ ಮಾಡಿ. PYQಸನ್ನು ಸಾಲ್ವ್ ಮಾಡೋಂಥ ಬುಕ್ಸ್ ಕೂಡ ಇದ್ದಾವೆ, ಹಲವಾರು ಬುಕ್ಸ್ಗಳಿದ್ದಾವೆ. ಸೊ ಯಾವುದಾದ್ರು ಬುಕ್ಸನ್ನು ಪರ್ಚೇಸ್ ಮಾಡೋದಕ್ಕಾದರೆ ಪರ್ಚೇಸ್ ಮಾಡ್ಕೊಂಡು ಸಾಲ್ವ್ ಮಾಡಿ, ಇಲ್ಲದಾದರೆ ನಿಮಗೆ ಲೈಬ್ರರಿ ಎಲ್ಲರೂ ಸಿಗುತ್ತೆ ಅಂತ ಹೇಳಿದ್ರೆ ಅಥವಾ ಆನ್ಲೈನಲ್ಲೇ ಸಾಲ್ವ್ ಮಾಡೋಂಥ PYQ ಸಿಗುತ್ತೆ ಅಂತ ಹೇಳಿದ್ರೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಈ ರೀತಿ ಮಾಡ್ತಾ ಹೋದರೆ KCETಲಿ ಒಳ್ಳೆಯ ರ್ಯಾಂಕನ್ನು ಪಡೆದುಕೊಳ್ಬೋದು. ನಿಮಗೆ ಈಗ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗೋದಕ್ಕೆ ಆಗುತ್ತೆ, ಫೈನಾನ್ಷಿಯಲಿ ಮನೇಲಿ ಸ್ಟೇಬಲ್ ಇದ್ದಾರೆ ಯಾರಂದರೆ ಕೋಚಿಂಗ್ ಕೂಡ ಹೋಗಿ, ಅದು ಕೂಡ ಹೆಲ್ಪ್ ಆಗುತ್ತೆ. ಬಟ್ ನೀವು ಡಿಸೈಡ್ ಮಾಡಬೇಕು ಯಾವ ರೀತಿ ಪ್ರಿಪೇರ್ ಆಗಲಿ ನಾನೀಗ ಅಂತ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಮತ್ತು ಕೆಲವು ವಿದ್ಯಾರ್ಥಿಗಳು ಎಕ್ಸಾಮ್ ಆದಮೇಲೆ, ಬೋರ್ಡ್ ಎಕ್ಸಾಮ್ ಆದಮೇಲೆ ಪ್ರಿಪೇರ್ ಆಗ್ತೀನಿ ಅಂತಿರ್ತಾರೆ, ಆವಾಗ ತುಂಬ ಲೇಟಾಗಿ ಹೋಗಿರುತ್ತೆ. ಅಂತ ನಿಮಗೆ ಇನ್ಸ್ಟಿಟ್ಯೂಟ್ ಅವ್ರು ಹೇಳ್ತಾರೆ ವಿದಿನ್ 30 days ನಾನು ನಿಮಗೆ ವಿದಿನ್ 1000 ಅಥವಾ 10,000 ರ್ಯಾಂಕ್ ಬರೋ ರೀತಿ ಕೋಚಿಂಗ್ ಕೊಡ್ತೀನಿ ಅಂತ. ಬಟ್ ಅವರು ಕೋಚಿಂಗ್ ಕೂಡ ಕೊಡ್ಬೋದು, ಬಟ್ ಅಷ್ಟು ಗ್ರಾಸ್ಪ್ ಮಾಡ್ಕೊಳ್ಳೋದಕ್ಕಾಗಬೇಕಲ್ವಾ, ಡಿಫಿಕಲ್ಟ್ ಅನ್ನಿಸ್ಬಾರ್ದು. ಅದಕ್ಕೋಸ್ಕರ ಈಗಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಈಗಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದರೆ ಬೋರ್ಡ್ ಎಕ್ಸಾಮ್ ಕೂಡ ಚೆನ್ನಾಗಾಗುತ್ತೆ, KCET ಕೂಡ ಚೆನ್ನಾಗಿ ಆಗುತ್ತೆ. ಓಕೆನಾ? ಯಾಕಂತ ಹೇಳಿದ್ರೆ ಈಗ ನಿಮ್ಮ ಬೋರ್ಡ್ ಎಕ್ಸಾಮಲ್ಲೂ ಕೂಡ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಅದರಲ್ಲಿ ಈಗ ಹಾಟ್ಸ್ ಕ್ವಶನ್, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ರಿಲೇಟೆಡ್ ಕ್ವಶನ್ಸ್ ಬರುತ್ತೆ. ಅದನ್ನು ನೀವು ಕರೆಕ್ಟಾಗಿ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಆ ಕ್ವಶನನ್ನು ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿ ಡೆವಲಪ್ ಆಗಬೇಕು. ಆ ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿ ಡೆವಲಪ್ ಆಗೋದೇ ಕಾಂಪಿಟೇಟಿವ್ ಎಕ್ಸಾಮ್ಗಳ ಕ್ವಶನ್ಸನ್ನು ಸಾಲ್ವ್ ಮಾಡೋದ್ರಿಂದ. ಅದಕ್ಕೋಸ್ಕರ ಏನು ಮಾಡ್ತೀರಾ, ಸಾಲ್ವ್ ಮಾಡಿ. ಒಳ್ಳೆ ಸ್ಕೋರ್ ಮಾಡೋದಕ್ಕೆ ನಿಮ್ಮಿಂದ ಕೂಡ ಆಗುತ್ತೆ, ವಿದಿನ್ 1000 ರ್ಯಾಂಕನ್ನು ಗಳಿಸೋದು ಕೂಡ ಆಗುತ್ತೆ. ಚೆನ್ನಾಗಿ ಪ್ರಿಪೇರ್ ಆಗಿ. ನಂತರ ಒಮ್ಮೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ, ಐ ವಿಲ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಇನ್ ಬೋರ್ಡ್ ಎಕ್ಸಾಮ್, ಅದೊಂದು ರೀತಿ ಮ್ಯಾನಿಫೆಸ್ಟೇಷನ್ ಅಂತ ಕೂಡ ಹೇಳ್ಬೋದು. ಸೊ ಅದೇ ಕಮೆಂಟ್ ಮಾಡಿ, ನಾನು ಇಂತಿಷ್ಟು ಸ್ಕೋರ್ ಮಾಡ್ತೀನಿ, ಇಂತಿಷ್ಟು ನನ್ನ ಟಾರ್ಗೆಟ್. ಹಾಗೆ KCETದು ಕೂಡ ಐ ವಿಲ್ ಗೆಟ್ ರ್ಯಾಂಕ್ ವಿದಿನ್ 1000, ಇದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ಪ್ರಿಪ್ರೇಷನ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.